ವೀಕ್ಷಕರೇ, ನೀವೇನಾದರೂ ಸರ್ಕಾರದಿಂದ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ವಿಧವಾ ಪಿಂಚಣಿಯನ್ನ ಅಥವಾ ವಯಸ್ಕರರ ಪಿಂಚಣಿಯನ್ನ ಅಥವಾ ಅಂಗವಿಕಲರ ಪಿಂಚಣಿಯನ್ನ ನೀವು ಸರ್ಕಾರದಿಂದ ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಂದಿರುವಂತಹ ಈ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ನೋಡಿ, ನಾವು ಇದೇ ರೀತಿ ನಿಮಗೆ ಸರ್ಕಾರದಿಂದ ಬರುವಂತಹ ಎಷ್ಟೋ ಒಂದು ಯೋಜನೆಗಳ ಬಗ್ಗೆ ಮತ್ತೆ ನಿಮಗೆ ಈ ಪಿಂಚಣಿ ಯೋಜನೆಗಳ ಬಗ್ಗೆ ನಾವು ಅಪ್ಡೇಟ್ ಅನ್ನ ಕೊಡ್ತಾನೆ ಬಂದಿದ್ದೇವೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಬಹಳಷ್ಟು ಜನ ನೀವು ಪಿಂಚಣಿ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಬಹಳಷ್ಟು ಜನರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ. ನೋಡಿ, ಇವಾಗಲೇ ಎಷ್ಟೋ ಜನರಿಗೆ ನಮ್ಮ ಚಾನಲ್ ಇಂದ ಉಪಯೋಗ ಆಗಿದೆ, ನಿಮಗೂ ಕೂಡ ಉಪಯೋಗ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೀವೇನಾದರೂ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ. ಓಕೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ನೀಡ್ತೇನೆ, ಜಾಸ್ತಿ ಹೇಳೋದಿಲ್ಲ, ವಿಡಿಯೋನ ಲಾಂಗ್ ಮಾಡೋದಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ಇದನ್ನು ನನ್ನ ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸರ್ಕಾರದಿಂದ ವಿಧವಾ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಹಾಗೂ ವಯಸ್ಕರರ ಪಿಂಚಣಿ, ಈ ಮೂರು ಪಿಂಚಣಿಯನ್ನು ನೀವು ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಇವೆಲ್ಲವನ್ನು ಕೂಡ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಮೂರು ಪಿಂಚಣಿದಾರರಿಗೆ ಈ ಒಂದೇ ವಿಡಿಯೋದಲ್ಲಿ ಮಾಹಿತಿಗಳು ಸಿಗ್ತವೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಬನ್ನಿ ಇವಾಗ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ನಿಮ್ಮಿಂದ ಕೇವಲ 1,000 ಲೈಕ್ಗಳನ್ನು ಕೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನು ಅನೇಕ ರೀತಿಯ ವಿಡಿಯೋಗಳನ್ನ ಇದೇ ತರ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಸರ್ಕಾರದಿಂದ ಬಂದಿರುವಂತಹ ಈ ಮೂರು ಪಿಂಚಣಿದಾರರಿಗೆ ಬಂದಿರುವಂತಹ ಒಂದೊಂದಾಗಿ ಬಂದಿರುವಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಬನ್ನಿ ನೋಡಿ, ಮೊದಲನೆಯದಾಗಿ ಇವಾಗ ಯಾರಿಗೆ ಈ ಒಂದು ಅಪ್ಡೇಟ್ ಅಂತಂದ್ರೆ ವಿಧವಾ ಪಿಂಚಣಿ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾನೆ, ಹಾಗೂ ನಂತರ ಇವಾಗ ಸರ್ಕಾರದಿಂದ ಅಂಗವಿಕಲರ ಪಿಂಚಣಿ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾನೆ, ಹಾಗೂ ಇವಾಗ ವಯಸ್ಕರರ ಪಿಂಚಣಿ ಇರುತ್ತಲ್ಲ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾನೆ. ಒಂದಾದ್ಮೇಲೆ ಒಂದನ್ನು ಕೊಡ್ತಾ ಹೋಗ್ತಾನೆ. ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಸರ್ಕಾರದಿಂದ ಈ ವಿಧವಾ ಪಿಂಚಣಿಯನ್ನ ಕೇವಲ 600 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಆದ್ರೆ ಬರ್ತಾ ಇರುವಂತದ್ದು ಏನಂತಂದ್ರೆ 800 ರೂಪಾಯಿ ಹಣ ನಿಮಗೆ ಬರುತ್ತೆ. ಹೌದು, ಇದೆಷ್ಟೋ ಜನರಿಗೆ 800 ರೂಪಾಯಿ ಹಣ ಇವಾಗ ಆಲ್ರೆಡಿ ಬರ್ತಾ ಇದೆ. ಆದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಇನ್ನೂ ಕೂಡ 600 ರೂಪಾಯಿ ಹಣ ಮಾತ್ರ ಬರ್ತಾ ಇದೆ. ಯಾರ್ಯಾರಿಗೆ 600 ರೂಪಾಯಿ ಹಣ ಬರ್ತಾ ಇತ್ತೋ ಅಂತಹ ಒಂದು ಮಹಿಳೆಯರಿಗೆ ಇನ್ಮೇಲೆ ಇಲ್ಲಿ 800 ರೂಪಾಯಿ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ನಿಮ್ಗೆ 800 ರೂಪಾಯಿ ಹಣ ಇನ್ಮೇಲೆ ನಾ ಹೇಳ್ತಾ ಇರೋದು, ಇನ್ಮೇಲೆ ನಿಮ್ಗೆ ಬರುತ್ತೆ 800 ರೂಪಾಯಿ ಹಣ. ಹಾಗೆ ಸರ್ಕಾರ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ, 1,000 ರೂಪಾಯಿವರೆಗೂ ಕೂಡ ನಿಮಗೆ ಹಣವನ್ನು ಹಾಕಬೇಕು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಳ್ಳಿ. ನಾನು ನಿಮ್ಗಂತಾನೆ ಒಂದು ಸಪರೇಟ್ ಆಗಿ ವಿಡಿಯೋನ ಮಾಡ್ತಾನೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ನಿಮಗೆ ಕೊನೆಯದಾಗಿ ಒಂದು ಮಾಹಿತಿಯನ್ನು ನೀಡ್ತಾನೆ. ಹಾಗೆ ಇವಾಗ ಯಾರಾದರೂ ಅಂಗವಿಕಲರ ಇರ್ತಾರೆ ಅಲ್ಲ, ಸೊ ಅವರಿಗೆ ಇಲ್ಲಿ 45ರಿಂದ 75% ಒಳಗಡೆ ಅಂಗವಿಕಲತೆ ಇದ್ರೆ ಅಂಥವರಿಗೆ ಇಲ್ಲಿ 600 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಮತ್ತೆ ಅದಕ್ಕಿಂತ ಮೇಲ್ಪಟ್ಟಿದ್ದವರಿಗೆ ಇಲ್ಲಿ 1,500 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಎಷ್ಟು ದಿನ ನಿಮಗೆ ಎಷ್ಟು ಕೊಡ್ತಾ ಇದ್ರು ಅಂತ ಕಾಮೆಂಟ್ ಅನ್ನ ಮಾಡಿ. ಹೌದು, ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಮತ್ತೆ ನೀವು ಯಾವ ಒಂದು ಪಿಂಚಣಿಯನ್ನು ಪಡಿತಾ ಇದ್ರ ಅಂತ ಕಾಮೆಂಟ್ ಮಾಡಿ. ನಿಮಗೆ ಇಷ್ಟು ಹಣವನ್ನು ಕೊಡ್ತಾ ಇದ್ರಲ್ವಾ, ಇಲ್ಲಿ ಬಹಳಷ್ಟು ಪಬ್ಲಿಕ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏನಂತಂದ್ರೆ, ನಿಮ್ಮ ಒಂದು ಪಿಂಚಣಿ 600ಕ್ಕೆ ಅಂತಂದ್ರೆ 600 ಏನು ಇತ್ತಲ್ಲ ಅದು 6,000ಕ್ಕೆ ಏರಿಕೆ ಆಗಬೇಕು ಅಂತ ಬಹಳಷ್ಟು ಸಾರ್ವಜನಿಕರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಅಂಗವಿಕಲತೆ ಅಂತಂದ್ರೆ 45ರಿಂದ 74 ಒಳಗಡೆ ಇರೋರಿಗೆ 600 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಇವಾಗ 75ರ ಮೇಲ್ಪಟ್ಟಿದ್ದವರಿಗೆ 1,500 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಅಂಗವಿಕಲರ ಒಂದು ಪಿಂಚಣಿಯನ್ನ ಹೆಚ್ಚಿಗೆ ಮಾಡಬೇಕು ಅಂತ ಸಾರ್ವಜನಿಕರ ಬಹಳಷ್ಟು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. 6,000ಕ್ಕೆ ಏರಿಕೆ ಮಾಡಬೇಕು, ಇದು ನಮಗೆ ಎದಕ್ಕೂ ಕೂಡ ಆಗ್ತಾ ಇಲ್ಲ. ನಾವೆಲ್ಲಾದ್ರೂ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗೌರ್ಮೆಂಟು. ಅಟ್ಲೀಸ್ಟ್ ನಮ್ಮ ಒಂದು ಪಿಂಚಣಿಯನ್ನಾದರೂ ಜಾಸ್ತಿ ಮಾಡಲಿ ಅಂತ ಎಷ್ಟೋ ಜನ ಅಂಗವಿಕಲರು ಕೂಡ ಇದಕ್ಕೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಕರ ಪಿಂಚಣಿ ಬಗ್ಗೆ ನೋಡಿ. ಅಂಗವಿಕಲರು ನೀವು ಹೋಗಬೇಡಿ, ನಿಮಗೆ ಕೊನೆಯದಾಗಿ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತಾನೆ, ದಯವಿಟ್ಟು ಇರಿ. ಹಾಗೆ ವಿಧವಾ ಪಿಂಚಣಿನೂ ಕೂಡ ನಾನು ಕೊನೆಯದಾಗಿ ಒಂದು ಗುಡ್ ನ್ಯೂಸ್ ಹೇಳ್ತಾನೆ, ನೀವು ಕೂಡ ಇರಿ. ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನೀವು ಹೋಗಿ ಅಂತ ನಾನು ನಿಮಗೆ ಹೇಳ್ತಾನೆ. ಇವಾಗ ವಯಸ್ಕರರ ಪಿಂಚಣಿ, ಈ ವಯಸ್ಕರರ ಪಿಂಚಣಿ ನಿಮಗೆ 800 ರೂಪಾಯಿ ಹಣ ಬರ್ತಾ ಇತ್ತು ಎಷ್ಟೋ ಜನರಿಗೆ. ಇವಾಗ ನಿಮಗೆ ಒಂದು ಹೊಸ ಸುದ್ದಿ ಬರ್ತಾ ಇದೆ, ಈ ವಯಸ್ಕರ ಪಿಂಚಣಿ ಡೈರೆಕ್ಟ್ ಆಗಿ ಡಬಲ್ ಆಗಿದೆ ಅಂತ. ನೋಡಿ, ಈ ವಯಸ್ಕರರ ಪಿಂಚಣಿಯಲ್ಲಿ ಇನ್ನೂ ಕೂಡ ಚೇಂಜಸ್ ಆಗಿಲ್ಲ ಸ್ನೇಹಿತರೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವು. ನಿಮಗೆ ಇನ್ ಕೇಸ್ ಏನಾದರೂ ಚೇಂಜಸ್ ಆಯಿತು ಅಂತಂದ್ರೆ ನಾವು ಖಂಡಿತ ವಿಡಿಯೋ ಮಾಡಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಂಡಿರಿ. ಇವಾಗ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸರ್ಕಾರದಿಂದ ನೀವು ಯಾವುದೇ ಒಂದು ಪಿಂಚಣಿಯನ್ನ ಪಡಿತಾ ಇರಲಿ, ವಿಧವಾ ಪಿಂಚಣಿ ಅಥವಾ ವಯಸ್ಕರರ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇರಲಿ, ನಿಮಗೆ ಈ ಒಂದು DBT ಮುಖಾಂತರ ಹಣ ಟ್ರಾನ್ಸ್ಫರ್ ಆಗುತ್ತೆ ಇನ್ಮೇಲೆ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು. ಇಷ್ಟು ದಿನನೂ ಕೂಡ DBT ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂತಹ ಸುದ್ದಿ ಬರ್ತಾ ಇತ್ತು. ಆದರೆ ಅದು ಇನ್ಮೇಲೆ ಆ ರೀತಿ ಆಗುತ್ತೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಬಂದಿದೆ. ಇದರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ, ಪ್ರತಿ ತಿಂಗಳನ್ನು ಕೂಡ ಯಾವ ಒಂದು ದಿನಾಂಕಕ್ಕೆ ಬರುತ್ತೋ ಅದೇ ದಿನಾಂಕಕ್ಕೆ ಆದಷ್ಟು ಬೇಗನೆ ನಿಮಗೆ ಈ ಒಂದು ಪಿಂಚಣಿ ನಿಮಗೆ ಜಮೆ ಆಗುತ್ತೆ ಅಂತ ಹೇಳ್ಬಹುದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ
ವಿಡಿಯೋನ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದರಿಂದ ನೀವು ಎಷ್ಟೋ ಒಂದು ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ಯಾರ್ಯಾರು ನೋಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಯಾರು ಲೈಕ್ ಮಾಡಿದ್ರು ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಅನ್ನು ನಿಮಗೋಸ್ಕರ ಅಂತಾನೆ ತರ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚ್.